ಕರುಣಾಕರಿ ಶ್ರೀ ಕೊಲ್ಲಾಪುರೇಶ್ವರಿ ಕಥೆಯ ಆಲಿಸಿರಿ. ಕರುಣಾಕರಿ ಶ್ರೀ ಕೊಲ್ಲಾಪುರೇಶ್ವರಿ ಕಥೆಯ ಆಲಿಸಿರಿ. ರತ್ನಗಿರಿಯಲ್ಲಿ ನೆಲೆಸಿದ ತಾಯಿಯ ಮಹಿಮೆಯ ತಿಳಿಯಿರಿ. ಭಕ್ತರ ಬವಣೆಯ ನೀಗಿಸುತ್ತಾ ಎಲ್ಲರ ಹರಸುವ ನಮ್ಮಮ್ಮ. ಕ್ಷೇತ್ರದ ಮಹಿಮೆಯ ತೋರಿಸುತ್ತಾ ಭಕ್ತಿಯ ಪದದಲ್ಲಿ ನಡೆಸಮ್ಮ. ಕರುಣಾಕರಿ ಶ್ರೀ ಕೊಲ್ಲಾಪುರೇಶ್ವರಿ ಕಥೆಯ ಆಲಿಸಿರಿ. ಸುರಪುರದಿಂದ ರಾಜಾರಾಯಪ್ಪ ರಾಜರಾಣಿ ಗೌಡತಿ ಜೊತೆ ಬರಲು ಅಶರೀರವಾಣಿಯು ನುಡಿಯುವಾಗ ಮಡದಿ ರಾಣಿ ಗೌಡತಿಗೆ ಸುರಪುರದಿಂದ ರಾಜಾರಾಯಪ್ಪ ರಾಜರಾಣಿ ಗೌಡತಿ ಜೊತೆ ಬರಲು ಅಶರೀರವಾಣಿಯು ನುಡಿಯುವಾಗ ಮಡದಿ ರಾಣಿ ಗೌಡತಿಗೆ ಮಡಿಲಕ್ಕೆ ಸಮೇತ ಗೌಡತಿ ಬರಲು ಭಾರವಾದ ಜಾಗದಿ ಕೆಳಗಿಳಿಸಿ ಅಲ್ಲಿಯೇ ನನ್ನ ಸ್ಥಾಪನೆ ಮಾಡು ಎಂದು ನುಡಿದಳು ಶ್ರೀಮಾತೆ. ಕರುಣಾಕರಿ ಶ್ರೀ ಕೊಲ್ಲಾಪುರೇಶ್ವರಿ ಕಥೆಯ ಆಲಿಸಿರಿ. ಮಾತೆಯ ಮಾತನ್ನು ಕೇಳಿದ ಗೌಡತಿ ಮಡಿಲಕಿಯಲ್ಲೇ ಇರಿಸಿದಳು. ಇರಿಸಿದ ಜಾಗದಿ ಹುತ್ತವು ಇದ್ದುದು ದಂಪತಿಗಳಿಗೆ ಅರಿವಾಯಿತು. ಮಾತೆಯ ಮಾತನ್ನು ಕೇಳಿದ ಗೌಡತಿ ಮಡಿಲಕ್ಕಿಯಲ್ಲೇ ಇರಿಸಿದಳು. ಇರಿಸಿದ ಜಾಗದಿ ಹುತ್ತವು ಇದ್ದುದು ದಂಪತಿಗಳಿಗೆ ಅರಿವಾಯಿತು. ಹುತ್ತದ ಮಣ್ಣನ್ನು ಅಗೆದು ಕಲೆಸುತ್ತ ಶ್ರೀದೇವಿ ವಿಗ್ರಹ ಮಾಡಲಾಯಿತು. ರತ್ನಗಿರಿ ಸಂಸ್ಥಾನದಿ ನೆಲೆಸಿ ಕೊಲ್ಲಾಪುರಮ್ಮ ಎಂದಾಯ್ತು. ಕರುಣಾಕರಿ ಶ್ರೀ ಕೊಲ್ಲಾಪುರೇಶ್ವರಿ ಕಥೆಯ ಆಲಿಸಿರಿ. ತೇರನ್ನು ಎಳೆಯುವ ಮುಂಚಿತವಾಗಿ ಅಲಪನಹಳ್ಳಿಯ ಗ್ರಾಮಸ್ಥರು ಅಡಿಲಕಿ ಗೊಂಬಾಳೆ ಕಳಸ ತಂದಾಗಲೇ ರಥೋತ್ಸವವು ಪ್ರಾರಂಭ. ತೇರನ್ನು ಎಳೆಯುವ ಮುಂಚಿತವಾಗಿ ಅಲಪನಹಳ್ಳಿಯ ಗ್ರಾಮಸ್ಥರು ಮಡಿಲಕ್ಕಿ ಹೊಂಬಾಳೆ ಕಳಸ ತಂದಾಗಲೇ ರಥೋತ್ಸವವು ಪ್ರಾರಂಭ. ರತ್ನಗಿರಿಯಲ್ಲಿ ನೆಲೆಸಿದ ತಾಯಿ ಎಲ್ಲರ ಸಲಗುತ್ತ ಕುಳಿತಿರುವೆ. ಕ್ಷೇತ್ರದ ಮಹಿಮೆಗೆ ಕಾರಣಳಾಗಿಹ ಕೊಲ್ಲಾಪುರಿ ಮಹಾಲಕ್ಷ್ಮಿಯೇ. ಕರುಣಾಕರಿ ಶ್ರೀ ಕೊಲ್ಲಾಪುರೇಶ್ವರಿ ಕಥೆಯ ಆಲಿಸಿರಿ. ಕರುಣಾಕರಿ ಶ್ರೀ ಕೊಲ್ಲಾಪುರೇಶ್ವರಿ ಕಥೆಯ ಆಲಿಸಿರಿ. ರತ್ನಗಿರಿಯಲ್ಲಿ ನೆಲೆಸಿದ ತಾಯಿಯ ಮಹಿಮೆಯ ತಿಳಿಯಿರಿ. ಭಕ್ತರ ಭವಣೆಯ ನೀಗಿಸುತ್ತಾ ಎಲ್ಲರ ಅರಸುವ ನಮ್ಮಮ್ಮ. ಕ್ಷೇತ್ರದ ಮಹಿಮೆಯ ತೋರಿಸುತ್ತಾ ಭಕ್ತಿಯ ಪದದಲ್ಲಿ ನಡೆಸಮ್ಮ. ಮಾತೃದೇವತೆ ನೀನಮ್ಮ ಕೊಲ್ಲಾಪುರಿ ಮಹಾಲಕ್ಷ್ಮಮ್ಮ.